ಅಳುವ ಸುಮನಸರಿಂಗೆ ಇದು ಸಾಧ್ಯವೇ? ಅಸಾಧ್ಯವೆಂಬುದರ ತಿಳಿಗಳ ಕ್ಷಣದೊಳಗೆ ಆ ಕ್ಷಣದೊಳಗೆ ತಿಳಿದಳು ಮನವರಿದಳು ಆ ಕ್ಷಣದೊಳಗೆ ಮೋಗದ ಬಲಗಿ ತನುಜರೆಲ್ಲರ ಸಿಲುಕಿದಿದೆ ಮೋಗದ ಬಲಗೆ ತನುಜರೆಲ್ಲರ ಸಿಲುಕಿದಿ ಸುಲಭವಾಯ್ತೆನುತ್ತ ಅದು ಸುಲಭ ಸುಲಭವಾಗುವ ಕಾರ್ಯವಿರುತ್ತ ಸರಿ ಸರಿ ಯದು ಯೋಚಿನಿ ಮಾಯೆ ದುಷ್ಟರನ್ನೆಲ್ಲ ಕೊಂದುಕೊಳ್ಳುತ್ತೇನೆ ಎನ್ನುವಂತಹ ಅಭಯವಾಕ್ಯವನ್ನು ಸುರಪನಿಗಿತ್ತಾಯಿತು. ಆಡಿದಂತೆ ನಡೆದುಕೊಳ್ಳಬೇಕು ಬೇಡುವು. ಯಾಕೆಂದರೆ ನನ್ನದಾದಂತಹ ಈ ದಿವ್ಯ ತೇಜ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಅಸಮರ್ಥರವರು. ನಾನಾಗಿ ಅವರ ಬಳಿಗೆ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು. ಈ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಹಾಗಾದ್ರೆ ಯಾವ ರೀತಿ ವಧಿಸಲಿ, ಯಾವ ರೀತಿ ಕೊಲ್ಲಲಿ? ಸರಿ ಸರಿ, ಇಳಿಯಲಿ ಜನ್ಮವಿದ್ದಂತಹ ಯಾವನೇ ಜೀವನಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಅದರಲ್ಲಿಯೂ ಮದಾಂಧರಾದಂತಹ ರಕ್ಕಸರು ಹೆಣ್ಣಿನ ಚೆಲುವಿಕೆಗಂತೂ ಮರಳಾಗುವುದು ಸ್ಪಷ್ಟ. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರನನ್ನು ಆದೇಲೆಯನ್ನು ನಾನು ಕಂಡುಕೊಳ್ಳುವುದಲ್ಲ. ಹೆಣ್ಣಿಗೂ ಹೊನ್ನಿಗೂ ಮಣ್ಣಿಗೂ ಆತ ಬಲಿ ಬೀಳಲಾರ, ಆದರೆ ಹೆಣ್ಣಿನ ಚೆಲುವಿಕೆಗಂತೂ ಬಲಿ ಬೀಳುತ್ತಾನೆ. ಅದಕ್ಕಾಗಿ ನನ್ನದಾದಂತಹ ನಿಜ ರೂಪವನ್ನು ಮರೆಸಿದೆ, ಸುಂದರ ಹೆಣ್ಣಿನ ಆಕೃತಿಯನ್ನು ತಳೆದೆ, ಕೌಶಿಕಿ ಎನ್ನುವಂತಹ ಹೆಸರನ್ನಂತೂ ಇರಿಸಿಕೊಂಡ ಹಾಗಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪರನ್ನೇ ಬಂದು ಸೇರಿದ್ದೇನೆ. ಮಾತ್ರವಲ್ಲ, ದುರುಳರ ವಧಾ ಪ್ರಕರಣಕ್ಕೆ ಸರಿಯಾದಂತಹ ಸ್ಥಳ ಯಾವುದು ಎಂದು ಆಲೋಚಿಸುತ್ತಿದ್ದಂತೆ ಕದಂಬ ವನವನ್ನೇ ನಾನು ಸೇರಿದವಳಿದ್ದೇನೆ. ಅದು ಗಗನಚುಂಬಿತವಾಗಿ ಬೆಳೆದು ನಿಂತಿವೆ. ಇದು ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬಾವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದ್ರೆ ನಾನು ಇಲ್ಲಿದ್ದೇನೆ ಎಂದು ಆ ದುರುಳದಿಗೆ ತಿಳಿಯುವುದಾದ್ರೂ ಹೇಗೆ? ಕೃತಿಯ ಮುಖೇನ ತೋರ್ಪಡಿಸಬೇಕು. ಹೇಗೆ?